ಬೆಂಗಳೂರು ಸ್ಲಮ್ ಪಾರ್ಟ್ 4 ಬಂಜಾರ ತಾಂಡ ಸ್ಲಮ್. ವೀಕ್ಷಕರೇ, ಸಮಸ್ಯೆಗಳ ಬೆನ್ನು ಹತ್ತಿ ಹೋದಾಗ ನಮಗೆ ಹಲವಾರು ಸಮಸ್ಯೆ ಸುಳಿಗಳು ಕಾಣ ಸಿಗ್ತವೆ. ನಾವು ಅವುಗಳ ಬೆನ್ನು ಹತ್ತಿ ಹೋದಾಗ ನಮಗೆ ಅಲ್ಲಿನ ಸಮಸ್ಯೆಯ ಆಳದ ಅರಿವು ಗೊತ್ತಾಗುತ್ತೆ. ಇಂತಹದ್ದೇ ಸಮಸ್ಯೆ ಸುಳಿಯಲ್ಲಿ ಸಿಲುಕಿಕೊಂಡಿರುವ ಸ್ಲಮ್ ಅಂದರೆ ಅದು ಬಂಜಾರ ತಾಂಡ. ಸರಿಸುಮಾರು 200ಕ್ಕೂ ಹೆಚ್ಚು ಮನೆಗಳಿರುವ ಈ ಸ್ಲಮ್ನಲ್ಲಿ 600ಕ್ಕೂ ಹೆಚ್ಚು ಮಂದಿ ವಾಸ ಮಾಡ್ತಿದ್ದಾರೆ. ಇದರ ಬಗ್ಗೆ ನಮ್ಮ ರೆವಿನ್ಯೂ ಫ್ಯಾಕ್ಟ್ ತಂಡಕ್ಕೆ ಮಾಹಿತಿ ಸಿಕ್ಕ ಕೂಡಲೇ ಅಲ್ಲಿನ ಪರಿಸ್ಥಿತಿಯನ್ನು ತಿಳಿದುಕೊಳ್ಳೋಕೆ ಅಂತ ಹೊರಟಿತ್ತು. 35 ವರ್ಷದ ಹಿಂದೆ ಗುಳೆ ಹೊರಟು ಬಂದಿದ್ದ ಲಂಬಾಣಿ ಸಮುದಾಯ ಹೊಟ್ಟೆಪಾಡಿಗಾಗಿ ನೆಚ್ಚಿಕೊಂಡಿದ್ದು ರಸ್ತೆ ಕೆಲಸವನ್ನ. ಬಹುಪಾಲು ಇಲ್ಲಿನ ಜನ ಲಂಬಾಣಿ ಭಾಷೆ ಮಾತನಾಡುವವರಾಗಿದ್ದು ಎಲ್ಲರೂ ಆಂಧ್ರ ಪ್ರದೇಶದ ಕುಪ್ಪಂನಿಂದ 1995ನೇ ಇಸವಿಯಲ್ಲಿ ರಸ್ತೆ ಕೆಲಸಕ್ಕೆ ಅಂತ ಗುಳಿ ಹೊರಟು ಬಂದಿದ್ರಂತೆ. ಇನ್ನು ಸರಿಸುಮಾರು 30 ವರ್ಷಗಳಿಂದ ಇಲ್ಲಿ ನೆಲೆಸಿರುವ ಇವರು ಹಲವಾರು ಸಮಸ್ಯೆಗಳನ್ನು ಎದುರಿಸಿ ಅಚಲವಾಗಿ ಸ್ಥಳದಲ್ಲಿ ನಿಂತಿದ್ದಾರೆಂದರೆ ಖಂಡಿತ ತಪ್ಪಾಗಲಾರದು. ಇನ್ನು ಇಲ್ಲಿನ ಜನರ ಸಮಸ್ಯೆಗಳನ್ನು ಕೇಳಿದಾಗ ನಮಗಂತೂ ನಿಂತ ನೆಲವೇ ಕುಸಿಯುತ್ತಿದ್ದಂತಾಗಿತ್ತು. ಇನ್ನು ಇವರನ್ನೆಲ್ಲ ನಮ್ಮ ತಂಡ ಮಾತನಾಡಿಸಿ ಸಮಸ್ಯೆಯನ್ನು ಕೇಳಿದಾಗ ನಮಗೆ ಸಿಕ್ಕಿದ ಉತ್ತರ ಒಂದೊಂದಲ್ಲ. ಇವರು 1994ನೇ ಇಸ್ವಿಯಲ್ಲಿ ರಸ್ತೆ ನಿರ್ಮಾಣಕ್ಕೆ ಅಂತ ಬಂಡೆ ಹೊಡೆಯೋ ಕೆಲಸ ಮಾಡಿಕೊಂಡು ಇಲ್ಲಿಗೆ ಬಂದಿದ್ರಂತೆ. ರಸ್ತೆ ನಿರ್ಮಾಣ ಕೆಲಸ ಅಂತ ಬಂದು ಇಲ್ಲಿ ಬಂಡೆ ಕೆಲಸ ಮಾಡೋವ್ರಿಗೂ ಇವರ ಪಟ್ಟಂಥ ಪಾಡು ಒಂದೆರಡಲ್ಲ, ನಾನಾ ಪಾಡು ಪಟ್ಟು ಬಹಳಷ್ಟು ಕಷ್ಟಪಟ್ಟು ಹಲವಾರು ಸಂದರ್ಭಗಳಲ್ಲಿ ಎದೆಗುಂದದೆ ಯಾವ ರೀತಿ ನಿಂತಿದ್ರು ಅಂತ ನಮ್ಮ ತಂಡದ ಮುಂದೆ ಎಳೆ ಎಳೆಯಾಗಿ ಹೇಗೆ ಬಿಡಿಸಿಟ್ರು ಅಂತ ಅವರ ಬಾಯಿಂದಲೇ ಒಮ್ಮೆ ಕೇಳಿ. ಕೈಯಾರೆ ಕಟ್ಟಿಕೊಂಡ ಮನೆಗಳಿಗೆ ಇದೀಗ ಆಪತ್ತು. ನೆಮ್ಮದಿಯಾಗಿ ನುಂಗಲಾಗ್ತಿಲ್ಲ ಅನ್ನದ ತುತ್ತು. ತಾವೇ ಸ್ವತಃ ತಮ್ಮ ಕೈಯಾರೆ ದುಡ್ಡು ಹಂಚಿಕೊಂಡು ಕಟ್ಟಿಕೊಂಡ ಮನೆಗಳಿವು. ತಮ್ಮ ದುಡಿಮೆಯಲ್ಲಿಯೇ ಮನೆಗೆ ಸಿಮೆಂಟ್ ಶೀಟು, ಟೈಲ್ಸ್, ಮನೆಯ ಕರೆಂಟು, ಶೌಚಾಲಯ ಸೇರಿದಂತೆ ಎಲ್ಲ ಸೌಲಭ್ಯಗಳನ್ನು ಇವರ ಕೈಯಾರೆ ಇವರೇ ನಿರ್ಮಿಸಿಕೊಂಡಿದ್ದಾರಂತೆ. ಯಾವ ರಾಜಕೀಯ ನಾಯಕರು ಸಹ ನಮಗೇನು ಮಾಡಿಲ್ಲ, ಯಾವುದೇ ಸೌಲಭ್ಯ ನಮಗೆ ಅಷ್ಟಾಗಿ ಇನ್ನೂ ಸಿಕ್ಕಿಲ್ಲ. ನಮ್ಮ ಜಾಗದ ಹಕ್ಕುಪತ್ರಗಳನ್ನು ಇವಾಗ ನೀಡೋಕ್ಕೆ ನಮಗೆ ಇವರು ಬಹಳಷ್ಟು ಕಾಟ ಕೊಡ್ತಿದ್ದಾರೆ. ಇಲ್ಲಿ ಎಲ್ಲ ನಾವೇ ಕಟ್ಕೊಂಡಿದ್ದೀವಿ ಸರ್. ಇವಾಗ ಸುಮಾರು 13 ಜನಕ್ಕೆ ಮನೆ ಪತ್ರ ಕೊಟ್ಟಿದ್ದಾರೆ. ಅವರು ಸಹ 3ರಿಂದ 4 ಲಕ್ಷ ತಹಶೀಲ್ದಾರ್ಗೆ ಲಂಚ ಕೊಟ್ಟಿದ್ದಾರೆ. ಅದಕ್ಕೆ ಅವರಿಗೆಲ್ಲ ಮನೆ ಹಕ್ಕುಪತ್ರ ಕೊಟ್ಟಿದ್ದಾರೆ. ನಮಗೆ ಏನು ಮಾಡೋದು ಅಂತ ಗೊತ್ತಾಗ್ತಿಲ್ಲ ಸರ್ ಅಂತ ಕಣ್ಣೀರು ಹಾಕ್ಕೊಂಡಿದ್ದಾರೆ. ಗೌರ್ಮೆಂಟ್ ಆಫೀಸ್ ಬೇಕಂತ ಹೇಳ್ತಾವ್ರೆ. ಈಗ ಕೋಚೆ ಸರ್, ಇಲ್ಲಿ ಕೋಚಲ್ಲಿ ಏನು ಆಫೀಸ್ ಕಟ್ತಾರೆ ಅವರು? ಇದು ಗೌರ್ಮೆಂಟ್ ಜಾಗನೇ. 2 ಅಪಾರ್ಟ್ಮೆಂಟ್ ಕಟ್ಟಿದ್ದಾರೆ. ಅದು ಗೌರ್ಮೆಂಟ್ ಜಾಗನೇ. ಅದು 75ನೇ. ನಾವು ಹೆಂಗ್ ಹೋಗೋದು, ಯಾವ ಕಡೆ ಹೋಗೋದು, ಹೆಂಗ್ ಬದುಕಕ್ಕಾಗತ್ತೆ? ಅಲ್ಲಿ ಕಡೆ ಇದ್ರೆ ನಮ್ಮ ಜಮೀನ್ ಇದ್ರೆ ಜಮೀನ್ ಕೆಲಸ ಮಾಡ್ಕೊಂಡು ಇರ್ಬೋದು. ನಾವು ಚಿಕ್ಕ ವಯಸ್ಸಿಂದ ಇಲ್ಲಿ ಬಂದು ಬಂಡೆ ಹೊಡೆಯೋದು, ಟ್ರಾಕ್ಟರ್ ಮಣ್ಣು ಹೊಡೆಯೋದು, ಪಾಯ ಕೆಲಸ ಮಾಡೋದು, ಬಂಡೆ ಹೊಡೆಯೋರು ನಾವು. ಅಲ್ಲಿ ಹೋಗಿ ಬದುಕಕ್ಕೆ ಹೆಂಗಾಗತ್ತೆ? ಇವಾಗ ನೀವು ಇಲ್ಲಿ 93 ಇಂದ 94 ಇಸ್ವಿಯಿಂದ ಇದೀವಿ. ಇದು ರೋಡ್ ಕೆಲಸ ಮಾಡಕ್ ಬಂದಿರೋದು ನಾವು. ಅಲ್ಲಿ ಗುಡ್ಸಿ ಹಾಕೊಂಡಿದ್ರೆ ಅಲ್ಲಿ ಗಲಾಟ್ ಮಾಡಿ ಇಂಜಿನಿಯರ್, ನಮ್ಮ ಗೌರ್ಮೆಂಟ್ ಇಂಜಿನಿಯರ್ ಹೊಡೆದಾಕ್ಬಿಟ್ಟ ಯಾರು ಪಟ್ಟಣ ತಮ್ಮ ಗುರುಮೂರ್ತಿ. ಆಮೇಲೆ ನಮ್ಮ ತಂದೆ ಇಲ್ಲಿ ಹಾಕಿರೋದು. ಮತ್ತೆ ಇದು ಕಟ್ತೀವಿ, ಆಫೀಸ್ ಕಟ್ತೀವಿ, ಖಾಲಿ ಮಾಡಿ ಅಂತಾರೆ. ಹೆಂಗ್ ಮಾಡಕ್ ಆಗತ್ತೆ? ನಾವು 3-4 ಮನೆಗಳಿಗೆ ಆಲ್ರೆಡಿ ಹಕ್ಕುಪತ್ರ ಕೂಡ ಕೊಟ್ಟು 13 ಮನೆ ಹತ್ರ ಇದೆ. 13 ಮನೆಗೆ ಐತೆ. ಅದಕ್ಕೂ ಲಂಚ ತಗೊಂಡು ಮಾಡಿದ್ದಾರೆ ಸರ್. ಇವಾಗ ಆಲ್ಮೋಸ್ಟ್ ಇವಾಗ ಹಕ್ಕುಪತ್ರ ಕೊಟ್ಟರ ಮನೆಗಳಿಗೆಲ್ಲ ಏನ್ ಮಾಡ್ತಾರೆ ಸರ್? ಏನ್ ಮಾಡ್ತಾರೆ ಅಂತ ಇವಾಗ ಸರ್, ಹಕ್ಕುಪತ್ರ ಕೊಟ್ರೆ ಅವರು ನಾವೇ 2 ಮನೆ ಸೇರ್ಕೊಂಡು ಕಟ್ಕೋತೀವಿ. ಒಂದ್ ಮೇಲೆ ಒಂದು ಕಟ್ಕೊಂತೀವಿ. ಮಕ್ಕಳೆಲ್ಲ ಜಾಸ್ತಿ ಇದಲ್ಲ, ಚಿಕ್ಕ ಮನೆ ಇದೆ. 2 ಮನೆಯವರು ಸೇರ್ಕೊಂಡು ಮಾಡ್ಕೊಂತೀವಿ. ಒಂದ್ ಮನೆ ಮಾಡ್ಕೊತೀವಿ, ಒಂದ್ ಮೇಲೆ ಒಂದ್ ಮಾಡ್ಕೊತೀವಿ. MLA ಕೃಷ್ಣಪ್ಪ ಅವರು ಎಲ್ಲ ಸ್ವಲ್ಪ ಮಾಡಿದ್ದಾರೆ. ಈಗ ಸ್ವಲ್ಪ ಎಡವಟ್ಟು ಆಗ್ತಾ ಇದೆ. ಬೋರ್ 2 ಬೋರ್ ಹಾಕವ್ರೆ ನಮ್ ನೀರು ಕುಡಿಯಕ್ಕೆ. ಕಾವೇರಿ ನೀರೆಲ್ಲ ಇದೆ, ಕಾವೇರಿ ಮೀಟರ್ ಇದೆ, ಕರೆಂಟ್ ಮೀಟರ್ ಇದೆ ಸರ್. ಎಲ್ಲ ಹಾಕ್ಸ್ಕೊಟ್ರ ಅಥವಾ ನೀವೇ ಓನ್ ಆಗಿ ಮಾಡಿಸ್ಕೊಂಡಿದ್ದೀರಾ? ಇಲ್ಲ, ಅವರೇ MLA ಮಾಡಿಸ್ಕೊಟ್ಟಿದ್ರು ನಮ್ಗೆ. ಎಲ್ಲ ಸ್ವಲ್ಪ ಮಾಡಿದ್ದಾರೆ. ಅವ್ರು ಗೌರ್ಮೆಂಟ್ ಸ್ವಲ್ಪ ಹಿಂಗ್ ಮಾಡ್ತಾ ಇದೆ ಅಂತ MLA ಹೇಳಿದ್ದಾರೆ. MLA ಸಾಹೇಬ್ ಅಂದ್ರೆ ಬೇರೆ ಕಡೆ ಎಲ್ಲ ಹೋಗಿದ್ರೆ ನಮ್ಗೆ ಕಷ್ಟ ಆಗುತ್ತೆ. ನಾವು ನೈಟ್ ಅಲ್ಲಿ ಒಬ್ರು ಓಡಾಡ್ತೀವಿ, ಕಲ್ಸಿನಿಂದ ಬರ್ತೀವಿ.
ನಮ್ಗೆ ಇಲ್ಲಿ ಇದ್ರೆ ಅನುಕೂಲ ಚೆನ್ನಾಗಿರುತ್ತೆ. ಕಾಡ್ಗಡೆ ಹೋಗ್ಬಿಟ್ರೆ ನಮ್ಗೆ ದೂರ ಓಡಾಡೋದು. ನಾವು 92 ಮೂರಲ್ಲಿ ಬಂದಿ ಸರ್ ಇಲ್ಲಿ ರೋಡ್ ಕೆಲಸ ಮಾಡಕ್ ನಮ್ಗೆ ಮದುವೆ ಆಗಿ ಫಸ್ಟ್ ಇಲ್ಲಿ ಬಂದು ಈ ರೋಡ್ ಕೆಲಸ ಮಾಡಿದೀವಿ ಸರ್ ನಾವು. ಈ ರೋಡ್ ಕನ್ಸ್ಟ್ರಕ್ಷನ್ ನೀವೇ ಮಾಡಿದ್ರಾ? ಈ ರೋಡ್ ಕೆಲಸ ಈ ರೋಡ್ ಎಲ್ಲಿ ಚೆಲ್ಬಡವರೆಗೂ ನಾವೇ ಮಾಡಿದ್ದು 4 ವರ್ಷ ಮಾಡಿದೀವಿ. ಮದುವೆ ಮಾಡ್ಕೊಂಡು ಇಲ್ಲಿ ಬಂದು ರೋಡ್ ಕೆಲಸ ಎಲ್ಲ ನಾವು ಮಾಡಿದೀವಿ ಸರ್. ಆ ಕಾಲದಲ್ಲಿ ಈಗ ನಿಮ್ಮನ್ನ ಅಷ್ಟು ದೂರ ಹೋಗೋಕೆ ಹೇಳ್ತಿದಾರೆ. ಅಷ್ಟು ದೂರ ನಾವು ಹೋಗಕ್ಕಾಗಲ್ಲ ಸರ್. ವೀಕ್ಷಕರೇ, ನೀವು ಈ ದೃಶ್ಯದಲ್ಲಿ ಗಮನಿಸ್ತಿರೋದು ಹೆಸರಿಗೆ ಮಾತ್ರ ವಾಟರ್ ಪ್ಲಾಂಟ್. 2017ರಲ್ಲಿ ನಿರ್ಮಿಸಿರುವ ಈ ವಾಟರ್ ಪ್ಲಾಂಟ್ ಇದೀಗ ಕೆಟ್ಟು ಕೆರ ಹಿಡಿದು ನಿಂತಿದೆ. ಇದರ ಬಗ್ಗೆ ಯಾವುದೇ ರಾಜಕೀಯ ನಾಯಕರು ಇಲ್ಲಿ ತನಕ ತಲೆ ಕೆಡಿಸ್ಕೊಂಡಿಲ್ಲ. ಇದು ಹೆಸರಿಗೆ ಮಾತ್ರ ವಾಟರ್ ಪ್ಲಾಂಟ್, ಆದರೆ ಇದರಲ್ಲಿ ನೀರು ಬಂದಿರೋದು ತುಂಬಾ ಕಡಿಮೆ ಅಂತೆ. ಪಕ್ಕದಲ್ಲಿರೋ ಬೋರ್ವೆಲ್ ಅನ್ನ ಬಂಜಾರ ತಾಂಡದ ಜನ ಕುಡಿಯೋ ನೀರಿಗಾಗಿ ಬಳಸ್ತಿದ್ದಾರೆ. ಇನ್ನು ಈ ಬಂಜಾರ ತಾಂಡದ ಸ್ಲಮ್ ಜನ ಕುಡಿಯೋ ನೀರಿಗಾಗಿ 2 ಬೋರ್ ಇದ್ದು ಈ ಬೋರ್ವೆಲ್ಗಳ ಮುಖಾಂತರನೇ ತಮ್ಮ ದಿನನಿತ್ಯದ ಅವಶ್ಯಕತೆಗಳಿಗಾಗಿ ಈ 2 ಬೋರ್ವೆಲ್ಗಳಿಂದ ಬಂಜಾರ ತಾಂಡ ಸ್ಲಮ್ ಜನ ನೀರನ್ನು ತಂದು ಅದನ್ನು ತಮ್ಮ ದಿನನಿತ್ಯದ ಅವಶ್ಯಕತೆಗಳಿಗೆ ಬಳಸ್ಕೊಳ್ತಿದ್ದಾರೆ. ಬಂಜಾರ ತಾಂಡದ ಜನ ಸಹ ಎಲ್ಲ ಸ್ಲಮ್ ನಿವಾಸಿಗಳಂತೆ ಕರೆಂಟ್ ಸೌಲಭ್ಯದ ಸಮಸ್ಯೆಯನ್ನ ಬಹಳಷ್ಟು ವರ್ಷಗಳಿಂದ ಎದುರಿಸುತ್ತಿದ್ದಾರೆ. ಇಲ್ಲಿ ಸಹ 30ರಿಂದ 40 ಮಂದಿ ಒಂದೇ ಕರೆಂಟ್ ಕಂಬದಿಂದ ವಿದ್ಯುತ್ ಸಂಪರ್ಕ ಪಡೆಯುತ್ತಿದ್ದು ಇದು ನೇರವಾಗಿ ಯಮನಿಗೆ ಆಹ್ವಾನ ನೀಡಿದಂತಿದೆ. ಸುಮಾರು 600 ಜನ ವಾಸಿಸುವ ಈ ಕೊಳಗೇರಿ ಜನತೆಗೆ ಕನಿಷ್ಠ ಮಟ್ಟಕ್ಕಾದರೂ ವಿದ್ಯುತ್ ಕಂಬಗಳ ವ್ಯವಸ್ಥೆಯನ್ನು ಸರ್ಕಾರ ಮಾಡಬೇಕಿದೆ. ನಾವು ವಿಷ ಅದರ ಕುಡಿದು ಸಾಯ್ತೀವಿ, ಜಾಗ ಮಾತ್ರ ಬಿಡಲ್ಲ. ಯಾಕೆ ಜಾಗ ಬಿಡಬೇಕು? ಹಿಂದೆ ಅಪಾರ್ಟ್ಮೆಂಟ್ ಕಟ್ಟಿದ್ದಾರೆ, ಇವಾಗ ಮುಂದೆ ಎಲ್ಲೇನೋ ಮತ್ತೆ DCP ಆಫೀಸ್ ಕಟ್ತಾರಂತೆ. ಅದಕ್ಕೆ ಮೊನ್ನೆ ಎಲ್ಲ ಬಂದು ಸರ್ವೆ ಮಾಡಿಕೊಂಡು ಹೋಗಿದ್ದಾರೆ. ಇಲ್ಲಿ DCP ಆಫೀಸ್ ಕಟ್ತಾ ಇದ್ದೀವಿ, ನೀವೆಲ್ಲ ಬೇರೆ ಕಡೆ ಜಾಗ ಕೊಡ್ತೀವಿ, ಖಾಲಿ ಮಾಡಿ ಅಂತಿದ್ದಾರೆ. ಪ್ರತಿ ಸರಿ ಬಂದು ಸರ್ವೆ ಮಾಡಿಕೊಂಡು ಹೋಗಿದ್ದಾರೆ. ನಮಗಂತೂ ಚೆನ್ನಾಗಿ ಗೊತ್ತು, ನಾವೇನಾದರೂ ಮಾಡಿಕೊಂಡು ಸಾಯ್ತೀವಿ, ಆದರೆ 1 ಇಂಚು ಜಾಗ ಸಹ ನಾವು ಇಲ್ಲಿ ಬಿಡೋಲ್ಲ ಅನ್ನುವ ಇವರ ಛಲದ ಮಾತು ಕೇಳ್ತಿದ್ರೆ ಕರುಳು ಚುರುಕೆನ್ನುತ್ತೆ. ನಮ್ಗೆ ಅನುಕೂಲ ಚೆನ್ನಾಗಿರುತ್ತೆ. ಬೇರೆ ಕಡೆ ಎಲ್ಲ ನಮ್ಮ ಅರ್ಥ ಮಾಡ್ಕೋಬೇಕು. ನಾವು ಹೇಳೋದು ಇವಾಗ ಇಲ್ಲಿಂದ ಕೆಲಸ ಮಾಡಕ್ ದುಡಿಯೋರು ಎಲ್ಲಿದ್ರೆ ಎಲ್ಲಿ 4 ಕಾಸು ಸಂಪಾದನೆ ಮಾಡಿ ನಾವು ದುಡ್ದು ಇಲ್ಲಿ ಬಂದಿ ಊರ್ ಬಿಟ್ಟು ನಾವು ಚಿಕ್ಕ ಮಕ್ಕಳನ್ನೆಲ್ಲ ಆ ಕಾಲದಿಂದ ಇಲ್ಲೇ ಇರೋದು. ಮತ್ತೆ ಇಲ್ಲಿಂದ ಬೇರೆ ಕಡೆ ಕಳಿಸ್ತೀವಿ ಅಂತ ಜಾಗ ಬಿಟ್ಟು ಬೇರೆ ಜಾಗ ಹೋಗಂಗಿಲ್ಲ. ಯಾರೇ ಬಂದ್ರೇನು ಎಷ್ಟೇ ಮಾಡಿದ್ರೇನು ನಾವು ಎಷ್ಟು ದಿವಸನಿಂದ ಅವ್ರು ನಮಗ್ ಹಾಕಿಯಮ್ಮ ನಿಮಗ್ ಹಾಕಿಯಮ್ಮ ಅಂತಾರ. ನಾವು ಇಂದಿನ ಬಡವರು ಸಾವುಕಾರ ಯಾರು ಆಗಲ್ಲ. ನಾವು ಎಷ್ಟೋ ಕಷ್ಟ ಬಿದ್ದು ಅವ್ರು ಹೇಳಿದಂಗೆ ನಮ್ಗೆ ಬೇರೆ ಕಡೆ ನಮ್ಗೆ ಏನು ಅನುಕೂಲ ಇಲ್ಲ ಸರ್. ನಮ್ಗೆ ಅನುಕೂಲ ಇರೋದು ಇಲ್ಲೇ. ನಾವು ಇರೋ ಗಂಟ ಇಲ್ಲಿ ಬಿಟ್ರೆ ಜಾಗ, ಸಾಯೋ ಗಂಟ ಕೂಲಿ ನಾಲಿ ಮಾಡ್ಕೊಂಡು ತಿನ್ಕೊಂಡು ಸಾಯ್ತೀವಿ. ಇಲ್ಲ ಇಲ್ಲಿಂದ ಖಾಲಿ ಮಾಡ್ಕೊಂಡು ಹೋಗಿ ಅಂತ ಹೇಳ್ಬಿಟ್ರೆ ನಾವ್ ಯಾವ್ದೋ ಒಂದು ಗತಿ ಹಾಕೊಂಡು ಸಾಯೋದು ಗ್ಯಾರಂಟಿ ಸರ್. ಇಲ್ಲಿ ಯಾರು ಇದ್ದಿದ್ದಿಲ್ಲ. ಇಲ್ಲಿ ಕಾಡಿನಾಗಿ ನಾನು ಮುದಿಕೆ ಆದಿನಿ. ನಾನು ಇಲ್ಲೇ ನಾನು 6 ನಾಯಿ ಗಂಡನೇ ಮೇಸ್ತ್ರಿ ರೋಡ್ ಮಾಡಿ ಇದು ನಾಂಡಳ್ಳಿ ಅಂತ JP ನಗರ ಆಲ್ಡೇರಿ ಎಲ್ಲ ನಾವೇ ಮಾಡಿದ್ದು ಇದೆಲ್ಲಷ್ಟು. ನನ್ನ ಮಕ್ಕಳು ಇಲ್ಲೇ ಬಂದು ಹುಟ್ಟ್ಯಾವ. ಇವು ನೋಡ ಅವನು ಇಲ್ಲೇ ಬಂದು ಹುಟ್ಟ್ಯಾನ. ಅವನು ಇಲ್ಲೇ ಹುಟ್ಟ್ಯಾನ, ಇದೇ ಜಾಗದಲ್ಲೇ ಹುಟ್ಟ್ಯಾನ. ಎಲ್ಲಿಗೆ ಹೋಗಿಲ್ಲ. ಅವು ನಾವು ಬಿಡಲ್ಲ. ಏನು ಜಾಗ ಬಿಟ್ಟು ಹೋಗಲ್ಲ. ಈ ಜಾಗ ಬಿಡ್ತೀವಿ ಅಂತಂದ್ರೆ ಏನನ್ನ ಕುಡ್ದು ನಾವು ಇಲ್ಲೇ ಸಾಯ್ತೀವಿ. ಸೊ ನೋಡಿದ್ರಲ್ಲ ವೀಕ್ಷಕರೇ, ಇದಿಷ್ಟು ಬಂಜಾರ ಸ್ಲಮ್ ಅನುಭವಿಸ್ತಿರ್ತಕ್ಕಂಥ ಕಷ್ಟಗಳ ಸರಮಾಲೆ. ದಿನದಿಂದ ದಿನಕ್ಕೆ ಈ ಸರಮಾಲೆಗೆ ಒಂದೊಂದೇ ಸಮಸ್ಯೆಯ ಮಣಿಯನ್ನು ಪೋಣಿಸಲಾಗ್ತಿದೆಯಂತೆ. ಯಾವುದೇ ರಾಜಕೀಯ ನಾಯಕರಿಂದ ತಮಗೆ ಯಾವುದೇ ಸವಲತ್ತು ಸಿಗದಿದ್ರೂ ಸಹ ಇದೀಗ ಇವರು ಸ್ವತಃ ನಿರ್ಮಿಸಿಕೊಂಡಿರೋ ಮನೆಗಳಿಗೆ ಕುತ್ತು ಬಂದಿದೆ. ಈ ಜಾಗಕ್ಕಾಗಿ ನಾವು ಪ್ರಾಣ ಬಿಡಲು ಸಹ ಶತಸಿದ್ಧ ಅಂತಿರುವ ಇವರ ಮಾತುಗಳನ್ನು ಕೇಳಿದ್ರೆ ನಿಜಕ್ಕೂ ಕಣ್ತುಂಬಿ ಬರುತ್ತೆ. ಬೆಂಗಳೂರಿನಲ್ಲಿ ಇಂದು ಮನೆ ಕಟ್ಟಿಕೊಳ್ಳೋದು ಅಷ್ಟೊಂದು ಸುಲಭದ ಮಾತಲ್ಲ. ಕನಿಷ್ಠ ಪಕ್ಷ ಕಾಲು ಚಾಚುವಷ್ಟಾದರೂ ನಿರ್ಮಿಸಿಕೊಂಡಿರುವ ಈ ಸೂರನ್ನು ಕಿತ್ತುಕೊಳ್ಳಲು ಹೊರಟಿರುವ ಸರ್ಕಾರದ ನಡೆಗೆ ಇಲ್ಲಿನ ಜನ ಹಿಡಿ ಶಾಪ ಆಗ್ತಿದ್ದಾರೆ. ಆದಷ್ಟು ಬೇಗ ಇವರ ಸಮಸ್ಯೆಗೆ ಸರ್ಕಾರ ಇತಿಶ್ರೀ ಆಡಬೇಕಿದೆ.